ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಃ ಸ್ಮರಣಾತ್ ಭವೇತ್. ಮುಖ್ಯಪ್ರಾಣದೇವರಿಂದ ನಾವು ಕಲಿಯಬೇಕಾದಂತಹ ಗುಣಗಳು ಏನಾದರೂ ಇದೆಯಾ? ಮುಖ್ಯಪ್ರಾಣದೇವರು ಅವತಾರ ಮಾಡಿ ಅವರೇ ಮಧ್ವರಾಗಿ ಶಾಸ್ತ್ರವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಅದನ್ನ ಸರ್ವಮೂಲ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು. ಅದನ್ನ ಮಾಡಿದಾಗ ಭಗವಂತನಲ್ಲಿ ನಮಗೆ ಪ್ರೀತಿ, ಆ ಪ್ರೀತಿಯಿಂದ ಭಗವಂತನ ಧ್ಯಾನ, ವಿಶೇಷವಾಗಿ ಅವನಲ್ಲಿ ತನ್ಮಯತೆ ಬಂದಾಗ ನಮ್ಮ ಈ ಸಂಸಾರದ ಸಮಸ್ಯೆಗಳನ್ನೆಲ್ಲ ಅವನು ನೀಗ್ತಾನೆ, ಅಪರೋಕ್ಷ ಜ್ಞಾನವನ್ನ ಕೊಟ್ಟು. ಅದು ಒಂದಾಯ್ತು. ಒಬ್ಬ ವ್ಯಕ್ತಿಯ ಜೀವನದ ಗಾಥೆಯನ್ನ ಕೇಳಿದಾಗ ನಾನು ಯಾಕೆ ಹೀಗೆ ಇರಬಾರದು? ಅವನು ಬರೆದ ಕೃತಿಗಳು, ಅವನು ಮಾಡಿದಂತಹ ಕೆಲಸಗಳು ಅದೊಂದು ಬೇರೆ. ಈ ಕೆಲಸಗಳನ್ನ ನೋಡಿ ನಾವು ಅಳವಡಿಸಿಕೊಳ್ಳಬೇಕಾದ ಗುಣಗಳು ಬಹಳಷ್ಟಿದೆ. ಹನುಮಂತ ದೇವರ ಬಗ್ಗೆ ಹೇಳ್ತಾ ಒಂದು ಮಾತನ್ನ ಸುಮಧ್ವಿಜಯಕಾರರು ಅಂತ ನಾರಾಯಣ ಪಂಡಿತಾಚಾರ್ಯರು, ಯೇ ಗುಣ ನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಮನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ ಶ್ರೀಮಂತಮೇನಂ ಹನುಮಂತ ಮಾಹು. ಯೇ ಗುಣನಾಮ ಜಗತ್ ಪ್ರಸಿದ್ಧಾ, ಜಗತ್ತಿನಲ್ಲಿ ಪ್ರಸಿದ್ಧವಾದ ಸದ್ಗುಣಗಳು ಅಂತ ಏನೇನಿದೆ ಅದೆಲ್ಲವೂ ಇವರಲ್ಲಿ ನೆಲೆ ನಿಂತಿದೆ. ಮುಖ್ಯಪ್ರಾಣದೇವರಲ್ಲಿ ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ, ಮಹಾಭಾಗವತೋತ್ತಮರು. ಅದಕ್ಕೆ ಇವರನ್ನ ಹನುಮಂತ ಅಂತ ಕರೆದದ್ದು ಅಂತಾರೆ. ಹಾಗಾದ್ರೆ ಸದ್ಗುಣಗಳ ಗಣಿ. ನಾನು ಯಾವತ್ತೂ ಸೇವನೆ ಮಾಡಬೇಕಾದದ್ದು ಯೋಗ್ಯರನ್ನ. ಏನಾದರೂ ಅವರಿಂದ ನಮಗೆ ಸಿಕ್ಕೀತು ಯೋಗ್ಯವಾದದ್ದು. ಅಯೋಗ್ಯರನ್ನ ಸೇವನೆ ಮಾಡಿದರೆ ಅವರ ಜೊತೆಯಲ್ಲಿ ನಮಗೂ ದುರ್ಗತಿಯೇ, ಅದು ಗ್ಯಾರಂಟಿ. ಇಹಲೋಕದಲ್ಲೂ ದುರ್ಗತಿ, ಪರಲೋಕದಲ್ಲೂ ದುರ್ಗತಿ ಆಗತ್ತೆ. ಹಾಗಾದ್ರೆ ಮುಖ್ಯಪ್ರಾಣದೇವರಿಂದ ಕಲಿಯಬೇಕಾದಂತಹ ಗುಣಗಳು ಏನು? ಮೊದಲನೇದು ಭಗವಂತನಲ್ಲಿ ಭಕ್ತಿ. ಸ್ವಚ್ಛವಾದ ಹಾಲಿನಂತಹ ಭಕ್ತಿ. ಈ ಭಕ್ತಿಯನ್ನ ದೇವರಲ್ಲಿ ನಾವು ಮಾಡಬೇಕಾದ್ರೆ ದೇವರ ಮಹಿಮಾ ಜ್ಞಾನ, ಅವನು ನಮಗೆ ಮಾಡಿದ ಉಪಕಾರದ ಪರಿಚಯ ನಮಗೆ ಚೆನ್ನಾಗಿ ಆದಾಗ ಸದಾ ನಾವು ತಗ್ಗಿ ಬಗ್ಗಿ ಇರ್ತೇವೆ. ಮುಖ್ಯಪ್ರಾಣದೇವರು ಮಾಡಿದ ಬಹಳ ದೊಡ್ಡ ದೊಡ್ಡ ಕೆಲಸಗಳು ಒಂದೊಂದು ಎಲ್ಲವೂ ಅಪೂರ್ವವಾದ ಕೆಲಸಗಳೇ. ಎಲ್ಲಿವರೆಗೂ ಅಂದ್ರೆ ಮುಖ್ಯಪ್ರಾಣದೇವರಿಗೆ ಶ್ರೀರಾಮಚಂದ್ರ ವೋಟ್ ಆಫ್ ಥ್ಯಾಂಕ್ಸ್ ಅನ್ನ ಹೇಳುವ ಸಂದರ್ಭದಲ್ಲಿ ಮುಖ್ಯಪ್ರಾಣದೇವರ ಬಗ್ಗೆ ಒಂದೆರಡು ಮಾತನ್ನ ಶ್ರೀರಾಮಚಂದ್ರ ಆಡ್ತಾನೆ. ಅಂದ್ರೆ ರಾಮಚಂದ್ರನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಆಡುವ ಮಾತು, ನೀವೆಲ್ಲ ಮಾಡಿದ ಕೆಲಸಕ್ಕೆ, ಕಪಿಗಳೆಲ್ಲ ಅವರು ದೇವತೆಗಳು, ಕಪಿ ರೂಪದಿಂದ ಇದ್ದವರು. ಸಾಮಾನ್ಯ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಉಪಕಾರ ಮಾಡಿದಾಗ ಅದನ್ನ ಸ್ಮರಿಸಿ ಅವ್ರಿಗೊಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳೋದು ಪದ್ಧತಿ ಅನ್ನೋದನ್ನ ಸರ್ವೇಶ್ವರನಾದ ಎಲ್ಲರನ್ನು ನಿಂತು ಪ್ರೇರಣೆ ಮಾಡುವ, ಯಾರ ಅನಿವಾರ್ಯತೆ ಇಲ್ಲದಿರುವ ರಾಮಚಂದ್ರ ಮಾಡಿ ತೋರಿಸ್ಯಾನೆ ಅಂದ್ರೆ ನಮಗದೊಂದು ಪಾಠ. ಶ್ರೀರಾಮಚಂದ್ರ ಹೇಳ್ತಾನೆ, ನೀವೆಲ್ಲ ಮಾಡಿದ ಅದ್ಭುತವಾದ ಕೆಲಸಕ್ಕೆ ನಾನು ಮೋಕ್ಷವನ್ನ ಕೊಟ್ಟರೆ ಅದು ನೀವು ಮಾಡಿದ ಕೆಲಸದಕ್ಕಿಂತ ಹೆಚ್ಚಿನ ಮರ್ಯಾದೆಯನ್ನ, ಆನರ್ಸ್ ಅನ್ನೇ ಕೊಟ್ಟ ಹಾಗೆ ಆಗತ್ತೆ. ಆದರೆ ಹನುಮಂತ ಮಾಡಿದ ಕೆಲಸವನ್ನ ನಾನು ಗಣನೆಗೆ ತೆಗೆದುಕೊಂಡು ಅವನು ಮಾಡಿದ ಕೆಲಸಕ್ಕೆ ನಾನು ಚುಕ್ತಾ ಮಾಡ್ತೇನೆ, ₹1 ಅವನ ಋಣವನ್ನ ನಾನು ಇಟ್ಕೊಳ್ಳುವುದಿಲ್ಲ ಅಂತಾದ್ರೆ ಒಂದೊಂದು ಕೆಲಸವನ್ನು ನಾನು ನೆನೆಸಿಕೊಂಡ್ರೆ ನಾನು ಒಂದು ಕೆಲಸಕ್ಕೆ ಪೂರ್ಣವಾಗಿ ಅವನಿಗೇನು ಕೊಡ್ಲಿಕ್ಕೆ ಆಗುದಿಲ್ವಾ ಅನ್ಸತ್ತೆ ಅಂತ. ಯದ್ಯಪಿ ಎಲ್ಲರಲ್ಲಿ ನಿಂತು ಪ್ರೇರಣೆ ಮಾಡಿ ಮಾಡಿಸೋನು ದೇವರು, ಆದ್ರೂ ಯಾರ ಮುಖಾಂತರ ಆಗಿರತ್ತೆ ಅವರಿಗೆ ನಾವು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ಬೇಕಲ್ವಾ. ಈಗ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಆದಾಗ 10,000 ಜನ ದುಡಿದಿರ್ತಾರೆ. ಫೈನಲ್ ಆಗಿ ನಾವು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಇವ್ರು ಯಾರು ಏನು ಮಾಡೇ ಇಲ್ಲ, ಇವರಲ್ಲಿ ನಿಂತು ಎಲ್ಲವೂ ದೇವರೇ ಮಾಡಿಸ್ದ ಅಂದ್ರೆ ಅದನ್ನು ನೀನು ಹೇಳಬೇಡ, ಕೆಳಗಿಳಿ ಅಂತಾರೆ. ಹೌದು, ಎಲ್ಲವನ್ನೂ ದೇವರೇ ಮಾಡಿಸೋದು. ಆದರೆ ಮಾಡಿಸಿದ ದೇವರು ಕೆಲವರನ್ನ ಮಾತ್ರ ಇನ್ಸ್ಟ್ರೂಮೆಂಟ್ ಆಗಿ ಬಳಸಿಕೊಂಡಲ್ಲ, ಅದಕ್ಕೊಂದು ನಾವು ಕೃತಜ್ಞತೆಯನ್ನ ಹೇಳಬೇಕು. ಸರ್ವೋತ್ತಮನಾದ ಶ್ರೀರಾಮಚಂದ್ರ ಹೇಳ್ತಾನೆ, ಇವನು ಯಾಕೆ ನಾನು ವಾಪಸ್ಸು ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಸ್ವಾಭಾವಿಕವಾಗಿ ದೇವರಲ್ಲಿ ಭಕ್ತಿ. ನೋಡಿ, ಭಕ್ತಿ 2 ತರಹ ಇದೆ. ದೇವರು ನಮಗೇನಾದ್ರೂ ಕೊಡ್ತಾನೆ ಅಂತ ಅವನಲ್ಲಿ ಮಾಡೋ ಭಕ್ತಿ ಒಂದು,
ನನಗೇನೂ ಬೇಡ, ದೇವರು ನನಗೇನಾದ್ರೂ ಕೊಡ್ತೇನೆ ಅಂತಂದ್ರೆ ಮತ್ತೆ ಕೇಳೋದು ಇನ್ನೊಂದಿಟ್ಟು ಭಕ್ತಿ ಮಾಡೋ ಭಾಗ್ಯ ಕೊಡು ಅಂತ ಅಷ್ಟೇ. ಅದಕ್ಕಿಂತ ಇನ್ನೇನು ಕೇಳೋದಿಲ್ಲ. ಮುಖ್ಯ ಪ್ರಾಣದೇವರು ಹೀಗಿದ್ದಾರೆ. ಔಪಾಧಿಕ ಭಕ್ತಿ ಅಂದ್ರೆ ನಾವೆಲ್ಲರೂ ದೇವರಿಂದ ನಮಗೇನು ಬೇಕಾಗಿದೆ, ಆದ್ದರಿಂದ ದೇವರ ಆರಾಧನೆ ಮಾಡ್ತೇವೆ. ಉಪಾಧಿ ನಿಮಿತ್ತ ಅಂತ, ಯಾವ ನಿಮಿತ್ತ ಇಲ್ಲದೆ ನಿರ್ನಿಮಿತ್ತವಾಗಿ ದೇವರನ್ನ ಆರಾಧನೆ ಮಾಡುವಂತಹ ಒಬ್ಬನೇ ಒಬ್ಬ ಜೀವ ಅಂದ್ರೆ ಜೀವೋತ್ತಮನಾದಂತಹ ವಾಯುದೇವ. ಸ್ವಾಭಾವಿಕವಾಗಿ ದೇವರಲ್ಲಿ ಭಕ್ತಿ ಮಾಡ್ತಾನೆ, ನನಗೇನು ಕೊಡ್ಲಿಕ್ಕಾಗುವುದಿಲ್ಲ ಅಂತ. ಇದು ನಾವು ಕಲಿಯಬೇಕಾದದ್ದು. ಮುಖ್ಯ ಪ್ರಾಣ ದೇವರಲ್ಲಿ ಇರುವಂತಹ ನಿರ್ವ್ಯಾಜ ಭಕ್ತಿ. ದೇವರು ಪ್ರೀತನಾದ್ರೆ ಸಾಕು. ನರಿ ಅವರ ಯೋಗ್ಯತೆ ದೊಡ್ಡದು, ಅವ್ರ ಹೊಟ್ಟೆ ತುಂಬಿದವರು. ನಾವ್ ಹೀಗೆ ಪೆದ್ದಾಗೆ ಮುಖ್ಯ ಪ್ರಾಣ ದೇವರನ್ನ ಮಾನದಂಡವಾಗಿ ಇಟ್ಕೊಂಡು ದೇವರೇನಾದ್ರೂ ಕೊಡ್ತೇನೆ ಅಂತ ಅವನು ಬಂದಾಗ ಒಂದು ಲಿಸ್ಟ್ ಪ್ರಿಪೇರ್ ಮಾಡಿಕೊಳ್ಳದೆ, ಇಲ್ಲಪ್ಪ ನೀನು ಹೋಗಿ ಬಾ ಪಕ್ಕದ ಮನೆಗೆ ಅಂದ್ರೆ ನಮ್ದು ಸೇರ್ಸ್ ಪಕ್ಕದ ಮನೆಯವರೇ ಎಲ್ಲ ಪಡೆದುಕೊಂಡು ಬಿಟ್ರೆ, ಅಪ್ಪ ನೀ ಏನು ಕಾಳಜಿ ಮಾಡಬೇಡ, ನೀನು ಕೇಳದೇ ಇದ್ದರೆ ದೇವರು ತನ್ನನ್ನೇ ಕೊಡ್ತಾನಂತೆ, ಕೇಳಿದರೆ ಚೂರೇ ಕೊಡ್ತಾನಂತೆ. ಸೊ ಕೇಳುವವರಕ್ಕಿನ್ನ ಕೇಳದವರ ಮೇಲೆ ದೇವರ ಕರುಣೆ ಹೆಚ್ಚಂತೆ. ಅದಕ್ಕೆ ನೀನು ನಿಷ್ಕಾಮ ಭಕ್ತಿಯನ್ನ ಮಾಡು, ಅದು ಇದು ಕೇಳಲಿಕ್ಕೆ ಹೋಗಬೇಡ, ಅವನು ತನ್ನ ಮನೆಯನ್ನೇ ಕೊಡ್ತಾನೋ. ವೈದಿಕ ಪದವಿಯ ಐದಿಸುವವಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ. ಮೈದುನಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿಯೇ ಅನುಭವವೋ. ನಿನ್ನ ಬಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು. ವಿಜಯರಾಯರು ಅನುಭವಿಸಿ ಆಡಿದ ಉದ್ಗಾರ ಇದು, ತೆಗೆದ ಉದ್ಗಾರ. ವೈದಿಕ ಪದವಿಯ ಐದಿಸುವವನಿಗೆ ವೇದವನ್ನ ಅಧ್ಯಯನ ಮಾಡಿ ಚೆನ್ನಾಗಿ ದೇವರ ಉಪಾಸನೆ ಮಾಡಿ ಆಮೇಲೆ ದೇವರು ನಮ್ಮ ಹೃದಯದಲ್ಲಿ ಕಂಡು ಅಪರೋಕ್ಷ ಜ್ಞಾನಿಯಾಗಿ ನಾವು ನಂತರದಲ್ಲಿ ಲಿಂಗ ದೇಹಭಂಗ ಆದ ಮೇಲೆ ಸಿಗುವಂತಹ ಮೋಕ್ಷ, ಅದು ಆದ ಮೇಲೆ ಪುನಃ ಜನ್ಮ ಇಲ್ಲ, ಜಂಜಾಟಗಳಿಲ್ಲ. ಅಂತಹ ವೈದಿಕ ಪದವಿಯನ್ನ ಕೊಡುವ ನಿನಗೆ 4 ಜನ ಬಂದು ಮರ್ಯಾದೆ ಮಾಡಿದ್ರು. ಅಫ್ಕೋರ್ಸ್ ತುಂಬಾ ಬಡತನದಲ್ಲಿದ್ದ ವ್ಯಕ್ತಿಗೆ ಏನಾದ್ರೂ ಸಿಕ್ಕರೆ ಅದು ಮರುಭೂಮಿಯ ಮಧ್ಯದಲ್ಲಿ ನೀರು ಸಿಕ್ಕ ಹಾಗೆ ಆಗತ್ತೆ. ಪರಿಸ್ಥಿತಿ ವಿಜಯದಾಸರದ ಹಾಗೆ ಇತ್ತು. ಆದರೆ ಜ್ಞಾನೋದಯ ಆದ ಮೇಲೆ ಅವರಂತಾರೆ, ಮೋಕ್ಷ ಕೊಡೋ ನಿನಗೆ 4 ಜನದ ಕೈಯಲ್ಲಿ ಕೊಡಿಸೋದು ಏನು ದೊಡ್ಡ ಸಮಸ್ಯೆನೇ ಅಲ್ಲ. ಭತ್ತ ಬೆಳೆದವನಿಗೆ ಹುಲ್ಲು ತಾನಾಗೆ ಬಂದಂತೆ ವೈದಿಕ ಪದವಿ ಐದಿಸುವವಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ ಅಂತ ಕೇಳ್ತಾರೆ. ಹಾಗೆ ನಿಮ್ಮ ಜೀವನದಲ್ಲಿ ನಿಷ್ಕಾಮವಾಗಿ ದೇವರನ್ನ ಆರಾಧನೆ ಮಾಡು, ಏನು ಬೇಡ, ದೇವರು ಪ್ರೀತನಾಗಲಿ ಅಂತ ದೇವರ ಆರಾಧನೆ ಮಾಡು. ಇದು ನಾವು ಕಲಿಯಬೇಕಾದದ್ದು ಹನುಮಂತ ದೇವರಿಂದ. ಅವರು ಏನೇ ಮಾಡಿದ್ರು, ಎಲ್ಲೇ ಬಂದರೂ ತಮ್ಮ ಮಹಿಮೆಯನ್ನ ಮೊದಲು ಹೇಳೋದಿಲ್ಲ. ಬೇಕಾದಷ್ಟು ದೃಷ್ಟಾಂತಗಳನ್ನ ನಾವು ನೋಡಬಹುದು. ಲಂಕೆಯನ್ನ ಅನಾಯಾಸವಾಗಿ ಹಾರಿ ಬಂದರು, ಸಮುದ್ರವನ್ನ ಹಾರಿ ಲಂಕೆಗೆ ಬಂದರು. ತುಂಬಾ ಪ್ರಸಿದ್ಧವಾದ ಕಥೆ ಸುಂದರಕಾಂಡದ್ದು. ನಿಮ್ಗೆಲ್ಲ ಕೇಳು ಇದೇರಿ, ಸುಂದರಕಾಂಡದ ನಾಟಕಗಳನ್ನ ನೋಡಿರ್ತೇವೆ. ಪ್ರಾಯಃ ಈ ದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ಬರ್ತಾ ಇದ್ದಂತಹ ಅನೇಕ ಸಿನಿಮಾಗಳೆಲ್ಲ ಪೌರಾಣಿಕ ಹಿನ್ನೆಲೆಯಲ್ಲಿ ಬರ್ತಾ ಇತ್ತು. ಹಾಗಾಗಿ ಒಂದಿಷ್ಟು ಪುರಾಣದ ಸೆನ್ಸು ಪ್ರಾಯಃ ಎಲ್ಲರಿಗೂ ಇದ್ದಾವೆ. ಈಗಂತೂ ಅನೇಕ ಚಾನೆಲ್ಗಳು ಅದನ್ನು ಬಿತ್ತರಿಸ್ತಿರುತ್ತೆ, ಗೊತ್ತಿದೆ. ಅನಾಯಾಸವಾಗಿ ಮುಖ್ಯ ಪ್ರಾಣದೇವರು ಬಂದರು. ಆಮೇಲೆ ಸೀತೆಯ ಆಕೃತಿಯನ್ನ ನೋಡಿ ರಾವಣನ ಬಳಿಯಲ್ಲಿ ಬಂದಾಗ ರಾವಣ ಕೇಳ್ದ, ಯಾರು ನೀನು? ಕಪೇ ಕುತೋಸಿ ಕಶ್ಯವ ಕಿಮರ್ಥಮೀದೃಶಂ ಕೃತಂ. ನೀನ್ ಯಾರು, ಎಲ್ಲಿಂದ ಬಂದಿ, ಯಾಕೆ ಇದನ್ನೆಲ್ಲ ಮಾಡ್ದಿ? ಏನ್ ಹೇಳ್ಬೇಕು ಹನುಮಂತ ದೇವರು? ನಾನು ಇಂಥವರ ಮಗ, ನಾನು ಇಂಥ ಪರಾಕ್ರಮಿ, ಅಂತಹ ಪರಾಕ್ರಮಿ, ಯಾರಿಂದಲೂ ಹಾರಲಾಗದ 100 ಯೋಜನವನ್ನ ಹಾರಿ ಬಂದ ಧೀರ. ನಿಜವಾಗಲೂ ಹೇಳಿಕೊಳ್ಳುವಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಲಂಕೆಗೆ ಬರೋದು ತುಂಬಾ ದುರ್ಗಮ ಅದು. ಅಂಥದ್ದು ಅಲ್ಲಿ ಬಂದ ಮೇಲೆ ಸಾವಿರಾರು ಕೋಟಿ ಸಂಖ್ಯಾಕರಾದ ಎಲ್ಲರನ್ನ ಹೊಡೆದು ಎದೆ ಗಟ್ಟಿಯಿಂದ ರಾವಣನ ಎದುರಿಗೆ ನಿಂತು
ಅವನನ್ನೇ ದುರುದವನು ನೋಡ್ತಾ ಉತ್ತರ ಕೊಡುವ ಎದೆಗಾರಿಕೆ ಅದು ಮುಖ್ಯ ಪ್ರಾಣದೇವರಿಗಲ್ದು ಇದೇ ಇನ್ಯಾರಿಗೆ. 1000 ಹೇಳಬಹುದಾಗಿತ್ತು. ಆದ್ರೆ ಒಬ್ಬ ದೂತನಾದವನು ಹೇಗೆ ಬಿಹೇವ್ ಮಾಡಬೇಕು, ಏನ್ ಹೇಳಬೇಕು, ಎಲ್ಲಕ್ಕಿಂತ ಈಗ ಹೇಳದ್ನಲ್ಲ, ದೇವರು ಎಲ್ಲ ಮಾಡಿಸ್ತಾನೆ ಅನ್ನುವ ಅನುಸಂಧಾನ ಇದ್ದವನು ಯಾವ ರೀತಿ ಮಾತಾಡಬೇಕು, ಅದು ಹನುಮಂತ ದೇವರನ್ನ ನೋಡಿ ನಾವು ಕಲಿಬೇಕು. ದಾಸೋಹಂ ಗೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ನಾನು ದಾಸೋಹಂ, ನಾನು ದಾಸ. ಇಷ್ಟೆಲ್ಲ ಸಾಮರ್ಥ್ಯ ಇದ್ದವನು ಓನರ್ ಆಗಿಲ್ವಾ? ನಾವು ಓನರ್ ಆಗೋದೇ ಇಲ್ಲ ಅಂದ. ನಾನು ದಾಸ. ಯಾರ ದಾಸ? ರಾಮದಾಸ. ದಾಸೋಹಂ ಕೋಸಲೇಂದ್ರಸ್ಯ, ರಾಮಚಂದ್ರನ ದಾಸ ನಾನು. ಅವನು ನನ್ನನ್ನ ದಾಸನನ್ನಾಗಿ ಸ್ವೀಕಾರ ಮಾಡಿದಾನ, ಅದು ನನ್ನ ಭಾಗ್ಯ ಅಲ್ವಾ? ನಮ್ಮ ಮನೆ ಮುಂದೆ ಬೋರ್ಡ್ ಅನ್ನು ನಾವು ಹಾಕೋಬಹುದು ದಾಸ ಅಂತ, ಅದ್ರ ದೇವ್ರು ಒಪ್ಕೋಬೇಕಲ್ರಿ. ಬೋರ್ಡ್ ಬರೆಯೋನು ಒಪ್ಕೋತಾನೆ, ಆದ್ರೆ ದೇವ್ರು ಒಪ್ಕೋಬೇಕಲ್ಲ ಅನ್ನೋದಕ್ಕೆ ದಾಸರು ಬೇಡಿದ್ದು. ಯಾಕೆ ನನ್ನಲ್ಲಿ ದಾಸತ್ವ ಬರ್ಲಿಕ್ಕೆ ಏನು ಗೊಂದಲ, ಏನು ಕೆಟ್ಟ ಬುದ್ಧಿ ಇದೆಯಪ್ಪ? ಯಾವುದದು ಕೆಟ್ಟ ಬುದ್ಧಿ? ಇನ್ನೊಬ್ಬರಿಗೆ ದುರುಸನ್ನ ಆಡೋದು, ನಾನು ಮಾಡದೆ ಅಂತ ಅನ್ಕೊಂಬೋದು. ಎಲ್ಲಿವರೆಗೂ ಅದೆಲ್ಲ ಹೋಗಲ್ಲ, ಅಲ್ಲಿವರೆಗೂ ನೀನು ದಾಸ ಆಗುದಿಲ್ಲ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ, ಚರಣ ಸೇವೆಯನಗೆ ಕೊಡಿಸೋ, ಅಭಯಕರ ಪುಷ್ಪವೆನ್ನಯ ಶಿರದಲ್ಲಿ ಮುಡಿಸೋ, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ ಮಾಡಿಕೋ ಎನ್ನ, ನನ್ನನ್ನ ನೀನು ದಾಸ ಮಾಡ್ಕೊಳ್ಬೇಕು. ಯಾಕೆ? ನನ್ನಲ್ಲಿ ದುರ್ಬುದ್ಧಿ ಇದೆ. ಯಾವುದು? ನಾನು ಮಾಡದೆ ಅಂತ ಹೇಳಿಕೊಳ್ಳುವ ದುರ್ಬುದ್ಧಿ ಇದೆ. ನಾನದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅವಾಯ್ಡ್ ಮಾಡಿದ್ರು ಒಳಗೆ ನಾನು ಮಾಡದೆ ಅಂತಾನೆ ಇದೆ ಅಲ್ವಾ? ಅದು ಹೋಗ್ಬೇಕಂತ. ಅದು ಹೋಗ್ಬೇಕಾದ್ರೆ ಹನುಮಂತನ ಅನುಗ್ರಹ ಬೇಕು. ಹನುಮಂತನ ಜೀವನ ನಮಗೆ ಆದರ್ಶ ಆಗ್ಬೇಕು. ಏನೇ ಮಾಡಿದ್ರು ನಾನು ಮಾಡಿದ್ದಲ್ಲ, ದೇವರು ಮಾಡಿಸಿದ್ದು. ಇದು ಹನುಮಂತ ದೇವರಿಂದ ನಾವು ಕಲಿಯಬೇಕಾದಂತಹ ಅಂಡ್ ತುಂಬಾ ಒಳ್ಳೊಳ್ಳೆ ಗುಣಧರ್ಮಗಳು.